ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ರೈತರು ದಿನಾಂಕ 30-3-2026ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೃಷ್ಣ ತೀರ ಹೋರಾಟ ಸಮಿತಿ ಜಮಖಂಡಿ ಧರಣಿ ಸತ್ಯಾಗ್ರಹ 2025-26ನೇ ಸಾಲಿನ ಕಬ್ಬಿನ ಬಿಲ್ ಪಾವತಿಗಾಗಿ ಆಹೋರಾತ್ರಿ ಧರಣಿ ಸತ್ಯಾಗ್ರಹ. ಸ್ಥಳ ಉಪವಿಭಾಗಾಧಿಕಾರಿ ಕಾರ್ಯಾಲಯ ಜಮಖಂಡಿ ತಾಲೂಕಾ ಆಡಳಿತ ಭವನದ ಮುಂದೆ ಆಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದರು. ದೇಸಾಯಿ ಸರ್ಕಲ್ನಿಂದ ಬೈಕ್ ರ್ಯಾಲಿ ಮುಖಾಂತರ ತಾಲೂಕಾ ಆಡಳಿತ ಭವನದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಬಾಗಲಕೋಟೆ, ಯಾದಗಿರಿ, ಚಿಕ್ಕೋಡಿ, ವಿಜಯಪುರ ಹಲವಾರು ರೈತ ಮುಖಂಡರು ಭಾಗವಹಿಸಿ ಮಾಡಿದ್ರೆ ನಾಳೆ ಆಗುವಂತ ಯಾವುದರ ರೈತಕರ ಘಟನೆ ಆದ್ರೆ ನಾವು ರೈತ ಸಂಘವ್ರೇನು ಸಂಬಂಧ ಇಲ್ಲ. ಅದಕ್ಕೆಲ್ಲ ಜಿಲ್ಲಾ ಆಡಳಿತ, SP ಅವರು, ಉಸ್ತುವಾರಿ ಸಚಿವರು, RBC ಅವರು ನೀವ ಹೊಣೆಗಾರಿಕೆ ಇರ್ಬೇಕಾಗತ್ತ. ಬಹಳ ಇರ್ಬೇಕು ನೀವು. ನಾವ್ ಹೇಳ್ತೀವಿ ಶಾಂತಿ ರಕ್ತದಿಂದ ಮಿನಿ ವಿಧಾನಸೌಧವರೆಗೆ ಎಲ್ಲ ನಮ್ಮ ರೈತ ಮುಖಂಡರು, ಬಾಗಲಕೋಟೆ ಜಿಲ್ಲೆ ಇರ್ತಕ್ಕಂಥ ಅಧ್ಯಕ್ಷರು, ಜಮಖಂಡಿ ತಾಲೂಕಿನ ಅಧ್ಯಕ್ಷರು ಮತ್ತು ಮುಧೋಳ ತಾಲೂಕಿನ ಅಧ್ಯಕ್ಷರು, ಬೆಳಗಾವಿ ಅಧ್ಯಕ್ಷರು ಮತ್ತು ಬೀಳಗಿ ತಾಲೂಕ ಸಿಗ್ತತಿ. ಅದಕ್ಕೋಸ್ಕರ ನೀವು ಮಂಡತನ ಬಿಡ್ರಿ. ಫ್ಯಾಕ್ಟ್ರಿ ಮಾಲಕರು ಸುಮ್ಮ ಕಣ್ಣೀರು ವರ್ಷದ ನೆಪ ಮಾಡಿ ನೀವು ಯಾವುದೋ ಒಂದು ನೆಪ ಹೇಳ್ಬೇಡ್ರಿ. ಯಾಕಂದ್ರೆ 14 ದಿನದೊಳಗ ಬಿಲ್ ಕೊಡಬೇಕಂತ ಅದು ಕಾಯ್ದೆ ಪಾಸ್ ಮಾಡ್ಯಾರ. ಆ ಕಾಯ್ದೆ ಎಲ್ಲಿ ಹೋತ? ನೀವು ಯಾವಾಗಲೂ ರೈತರ ಕಣ್ಣೀರು ವರ್ಷಿದ್ರಿ ಅಂದ್ರೆ ನಿಮಗೆ ಸುಖ ಸಿಗ್ತೈತಿ. ಮತ್ತ ರೈತರ ಗೋಳ ಮಾಡಿದ್ರಿ ಅಂದ್ರೆ ನೀವು ಎಂದೂ ಉದ್ಧಾರ ಆಗುದಿಲ್ಲ. ಎಲ್ಲ ಫ್ಯಾಕ್ಟ್ರಿ ಮಾಲಕರು ನಾವು ಈ ರೈತ ಸಂಘದ ವತಿಯಿಂದ ಈ ಖಂಡಿಸ್ತಾ ಇದ್ದೇವೆ. ನಾನು ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದ ಪ್ರಗತಿಪರ ರೈತರಾದಂತ ಮಣಗೇನಪ್ಪ ಕುಂಚನೂರ್ ಅವರು ಈ ರೈತ ಸಂಘದ ಪರವಾಗಿ ಹಾಗೂ ನಮ್ಮ ಎಲ್ಲ ರೈತ ಮುಖಂಡರ ಪರವಾಗಿ ಇವತ್ತಿನ ಹೋರಾಟ ನಾವು ನೆರವೇರಿಸ್ತಾ ಇದ್ದೇವೆ. ಇದು ಇಲ್ಲಿಗೆ ಇವತ್ತು ಮುಗು ಹೋರಾಟ ಅಲ್ಲ. ಆದ್ರಾಗ ನಾವು ರೈತರ ಗೊತ್ತಿ ಕುಡಿಯಾಕತ್ತೀವಿ. ದಯಮಾಡಿ ಅನ್ನೋದಿಲ್ಲ. ಏನ ಬಾರ್ಕೋಲ್ ತಗೊಂಡ ಬರ್ಬೇಕಾಗತ್ತೆ. ನಾವು ರೈತರೆಲ್ಲರೂ, ರೈತರ ಸಂಘಟನೆದವರು, ಕಬ್ಬು ಬೆಳೆಗಾರರು, ಪ್ರತಿಯೊಬ್ಬರೆಲ್ಲರೂ ನಾಚಿಕೆ ಮಾನ ಮರ್ಯಾದೆ ಜರ್ ನಿಮ್ಮಲ್ಲಿ ಇತ್ತಂದ್ರ ತಕ್ಷಣ ನಮ್ಮ ರೈತರು ಯಾವ ಫ್ಯಾಕ್ಟ್ರಿ, ಈ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಅಲ್ಲ, ಯಾವುದೇ ಫ್ಯಾಕ್ಟ್ರಿ ಬಾಕಿ ಉಳಿಸಿದ್ರು ರೈತರಿಗೆ ಮೊದಲು ಕೊಡುವ ವ್ಯವಸ್ಥೆ ಮಾಡ್ರಿ. ಬಾಗಲಕೋಟೆ ಮತ್ತು ಬೆಳಗಾವದ ಎಲ್ಲ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈಗಾಗಲೇ ಕೊಲ್ಲಾಪುರದಲ್ಲಿ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ತುನ್ನಪ್ಪ ಪೂಜಾರಿ ಆಗಿರ್ಬೋದು ಹಾಗೂ ಅಂಗಡಿ ಅವರಾಗಿರ್ಬೋದು, ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ, ಮಲ್ಲಪ್ಪನ ಅಂಗಡಿ ಅವರಾಗಿರ್ಬೋದು ಎಲ್ಲರಿಗೂ ಸಹಿತ, ಇನ್ನೊಬ್ರು ಹಿರಿಯರಾಗಿ ಅವ್ರಿಗೂ ಸಹಿತ ಎಲ್ಲರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಪ್ರಾಸ್ತಾವಿಕವಾಗಿ ನಾನು ಮಾತನಾಡಿ ಮತ್ತೆ ನಮ್ಮ ಹಿರಿಯರಿಗೆ ಮೈಕನ್ನ ವರ್ಗಾವಣೆ ಮಾಡ್ತೀನಿ. ಈಗಾಗಲೇ ಮುಖಂಡರು ಕೇಂದ್ರ ಕಮಿಷನರ್ ಆಫೀಸ್ ಮುಂದೆ ಕಳೆದ 15 ದಿನದ ಹಿಂದೆ ಬೆಳಗಾವಿಯಲ್ಲಿ ಹೋರಾಟವನ್ನ ಮಾಡಿದ್ರು. ಪ್ರತಿ ವರ್ಷದ ಹಣೆ ಬರ ಏನಪ್ಪಾ ಅಂತಂದ್ರೆ ಕಬ್ಬು ಕಳಿಸಿದ ನಂತರ ಬಿಲ್ಲಿಗಾಗಿಯೂ ಹೋರಾಟ ಮಾಡಬೇಕು, ಯೋಗ್ಯ ಬೆಲೆಗಾಗಿಯೂ ಹೋರಾಟ ಮಾಡಬೇಕು. ಸೀಸನ್ ಪ್ರಾರಂಭ ಆಗಿ ಕಬ್ಬು ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯೋಗ್ಯವಾದ ಬೆಲೆಯನ್ನ ಸರ್ಕಾರ ನೀಡಬೇಕು, ಸಕ್ಕರೆ ಕಾರ್ಖಾನೆಯವರು ನೀಡಬೇಕಂತೇಳಿ ಹೋರಾಟ ಮಾಡಿದ್ರೆ, ಕಾರ್ಖಾನೆಗಳ ಮುಕ್ತಾಯ ಆದ ನಂತರ, ಕಬ್ಬು ನುರಿಸುವ ಕಾರ್ಯ ಮುಕ್ತಾಯ ಆದ ನಂತರ ನಮ್ಮ ಎಲ್ಲಾ ಬಾಕಿಯನ್ನ ಕೊಡ್ರಿ ಅಂತೇಳಿ ಮತ್ತೆ ಹೋರಾಟ ಮಾಡಬೇಕು. ಇದು ಏನಾಗಿದೆಪ್ಪ ಅಂತಂದ್ರ ಕೆಲವು ಕಾರ್ಖಾನೆಗಳು, ವಿಶೇಷವಾಗಿ ಕೆಲವು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ಕಾಟ ಹೊಡೆಯುವಂತ ವ್ಯವಸ್ಥೆ ಏನಾಗಿದೆಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂಥದ್ದು. ಸರ್ಕಾರ ಏನ್ ಹೇಳ್ತಾ ಇದ್ರು, ನಮ್ಮ ಸಕ್ರಿ ಸಚಿವರು ಏನ್ ಹೇಳ್ತಾ ಇದ್ರು, ಆರಂಭದಲ್ಲಿ ಸಕ್ರಿ ಮಂತ್ರಿಗಳಾದ ತಕ್ಷಣ ಎಲ್ಲಾ ಖಾಸಗಿ ಸಕ್ಕರೆ ಕಾರ್ಖಾನೆಗಳ ಮುಂದೆ ನಾವು ಸರ್ಕಾರವೇ ತೂಕದ ಯಂತ್ರವನ್ನ ಹಾಕ್ತಿವಿ, ಇವತ್ತು ಪರೀಕ್ಷೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಇದೇ ಸಕ್ರಿ ಸಚಿವರು ಹೇಳ್ತಿದ್ರು. ಸದನದಲ್ಲೂ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಯಾವಾಗ MP ಎಲೆಕ್ಷನ್ ಅವ್ರ ಮಗನನ್ನು ನಿಲ್ಲಿಸಿ ಚುನಾವಣೆ ಮಾಡಿದ್ರು, ಒಂದೇ ಒಂದು ಬಹಿರಂಗವಾದ ಹೇಳಿಕೆ, ನಾವು ತುಪ್ಪದ ಕಾಟ ಹಾಕ್ತಿವಿ ಅಂತೇಳಿ ಇವತ್ತಿಗೂ ಹೇಳಿಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಸಕ್ಕರೆ ಕಾರ್ಖಾನೆಗಳು, ಖಾಸಗಿ ಸಕ್ಕರೆ ಕಾರ್ಖಾನೆಗಳು
ಇನ್ನು ಕೆಲವು ಸಕ್ಕರೆ ಕಾರ್ಖಾನೆಗಳು 50 ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿದಾವೆ. ಇನ್ನು ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಬಹಳ ಉತ್ತಮವಾಗಿರ್ತಕ್ಕಂಥ ತೂಕದ ಯಂತ್ರವನ್ನು ಅಳವಡಿಸಿದ್ದಾರೆ. ನಾವು ಅವ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಕೆಲವು ಸಕ್ಕರೆ ಕಾರ್ಖಾನೆಗಳು ಕಾಟ ಹೊಡಿತಕ್ಕಂಥದನ್ನ ಸಾಕಷ್ಟು ರೈತರು ಹೋರಾಟವನ್ನ ಮಾಡಿದ್ದಾರೆ. ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿದೆ. ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಸಹಿತ ನಾವು ಗಮನಿಸಿದ್ವಿ. ನಮ್ಮ ಕಾಟ ಹೊಡೆದಿದ್ದಾರಂತೆ. ಅವರನ್ನ ಬಾಯಿ ಮುಚ್ಚುವಂತ ಕೆಲಸವನ್ನ ಕೆಲವು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಮಾಡಿದಾವೆ ಅಂತಕ್ಕಂಥದ್ದನ್ನ ನಾವು ಯಾರು ಮರಿಬಾರ್ದು. ಈಗ ನಮ್ಮ ಹೋರಾಟ ಒಂದ್ ಕಡೆ ಬಿಲ್ ತೆಗೆದುಕೊಳ್ಳೋದಾದ್ರೆ, ಇನ್ನೊಂದು ಕಡೆ ಸರ್ಕಾರವೇ ಇಡೀ ಉಪಚುನಾವಣೆಯಲ್ಲಿ ಬಾಗಲಕೋಟೆಗೆ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಸಹಿತ ಇವತ್ತು ಬಾಗಲಕೋಟೆಗೆ ಆಗಮಿಸಿ ಇಡೀ ಬಹಿರಂಗ ಪ್ರಚಾರದಲ್ಲಿ 5 ದಿನಗಳ ಕಾಲ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದವರು. ನಾವು ಹೇಳ್ತಾ ಇರೋದು ಅದೇ ಬಾಗಲಕೋಟೆ ಜಿಲ್ಲೆಯ ಒಂದು ತಾಲೂಕಾ ಕೇಂದ್ರದಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿ ಇರ್ತಕ್ಕಂಥ ಕೇಂದ್ರದಲ್ಲಿ ಕೂತ್ಕೊಂಡು ನಾವು ಧರಣಿ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ. ನಾವು ತತ್ಕ್ಷಣವೇ ಏನು ನಮ್ಮ ಬಾಕಿ ಬರ್ಬೇಕಾಗಿರ್ತಕ್ಕಂಥ ರೈತರ ಎಲ್ಲಾ ಬಿಲ್ ಅನ್ನ ಕ್ಲಿಯರ್ ಮಾಡಿ ಮಾತಾಡ್ರಿ. ಇಲ್ಲ ಅನಾರ್ಜಿ ವರ್ಣಿಸಿದ್ರೆ ಹೇಳ್ರಿ, ಡಿ ಸಿ ಅವ್ರಿಗೆ ತಹಸೀಲ್ದಾರ್ಗೆ ಅಧಿಕಾರ ಕೊಡ್ರಿ, ನೀವು ಜಪ್ತಿ ಮಾಡಿ ಆದ್ರೂ ರೈತರ ಬಿಲ್ ಅನ್ನು ಕೊಡ್ರಿ. ಇಲ್ಲಪ್ಪ ಅಂತಂದ್ರೆ ನಾವುಗಳು ಹೋರಾಟವನ್ನ ತೀವ್ರಗೊಳಿಸುವುದಕ್ಕಿಂತ ಮುಂಚಿತವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತಕ್ಕಂಥ ಮನವಿ. ಇನ್ನೊಂದು, ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಸರ್ಕಾರ. ಈ ತೂಕದ ಯಂತ್ರಗಳನ್ನ ಅಳವಡಿಸಿ ಕಬ್ಬಿನ ಇದನ್ನ ಮಾಡ್ಬೇಕಂತಂದ್ರೆ ಮಕ್ಕಳನ್ನ ನಾವು ಜೋಪಾನ ಮಾಡಿ ಕೆಸಿಂದ 9 ತಿಂಗಳಾಗ್ಲಿ ವರ್ಷ ಆಗ್ಲಿ ಅದು ಕಬ್ಬಿನ ಕಬ್ಬು ಕಾಸಂದ್ರೆ ಅದ್ರ ರಿಕುರಿ ಬರ್ಬೇಕಂತ ಮತ್ತೆ ರಿಕುರಿ ಚೆಕ್ ಮಾಡಕ್ ಬರ್ತಾರ ಅವ್ರು ನಮಗ. ಆ ರಿಕುರಿ ಬರ್ಲಿಕ್ಕಂತಂದ್ರೆ ಮತ್ತೆ ಅಲ್ಲಿ ಪರ್ಸೆಂಟೇಜ್ ಕಟ್ ಮಾಡ್ತೀವಿ ಅಂತಂದ್ ಹೇಳ್ತಾರೆ. ಆ ರೈತ ಎಷ್ಟು ಇದನ್ ಮಾಡಿ ಅದು ನಾವು ಕಬ್ಬಿನ ಸಂಬಂಧ ಅದು ಎಷ್ಟು ಕಷ್ಟ ಪಟ್ಟಿರ್ತಾರ ಅನ್ನೋದು ಅದಕ್ಕೆ ರೈತರಿಗೆ ಗೊತ್ತಾಗಿರ್ತೈತಿ. ಅವರು ನಾವು ಮಾಲ್ ಕಳ್ಸಿವಿ, ಮಾಲಿಗೋಸ್ಕರ ಅವ್ರು ನಮಗ್ ದುಡ್ಡು ಕೊಡ್ತಾ ಇಲ್ಲ. ನಾವು ಇವತ್ತ ರೋಡ್ಗೆ ನಾವು ನಮ್ಮ ಕಬ್ಬಿನ ಬಿಲ್ ಸಂಬಂಧ ನಮ್ಗೆ ರೊಕ್ಕ ಕೊಡ್ರಿ ಅಂತ ನಾವು ಭಿಕ್ಷೆ ಬೇಡಕತ್ರ ಯಾರ ಅಧಿಕಾರಿಗಳನ್ನು ಬಂದು ನಮಗೆ ಇದನ್ನ ಸ್ಪಂದಿಸ್ತಾ ಇಲ್ಲ. ಈಗ ಕಬ್ಬಿನ ಬಿಲ್ಲಿಗೋಸ್ಕರ ನಾವು ಆಹಾರಾತ್ರಿ ಸತ್ಯಾಗ್ರಹಣಿ ನಾವು ಮಾಡ್ಬೇಕಂತಂದ ಮಾಡ್ತಾ ಇದೀವಿ. ಅದೇ ತರ ಈಗ ಬಹು ಇಲೆಕ್ಷನ್ ಅಂತ ಮಾಡ್ಲಾಕತ್ತಿದ್ದಾರೆ. ನೀವ್ ಯಾವ ರೈತರು ನೀವು ಇಲೆಕ್ಷನ್ಗೆ ಓಟ್ ನೀವು ಹಾಕ್ಬಾರ್ದು. ನೀವು ಮನೆ ಹಾಕುಂತಂದ್ರೆ ಯಾವ ಅಧಿಕಾರಿಗಳಿಗೆ ನಾವು ಓಟ್ ಹಾಕ್ಲಿಕ್ಕಂದ್ರ ಅವ್ರ ಮನಿ ಮುಂದೆ ಬಂದು ನಿಮ್ಗೆ ಕಬ್ಬಿನ ಬಿಲ್ ಕೊಟ್ಟು ಹೋಗ್ತಾರೆ. ಜಮಖಂಡಿ ಒಳಗ ಅಂತಂದ್ರ ಬಹಳ ಮೊದ್ಲಿಂತನ ಹೋರಾಟದ್ದು ಅದಿದು ಸಿರೋದಂತ ಕಬ್ಬಿನ ಬಿಲ್ ಸಂಬಂಧ ಹೇಳ್ತಾರ. ಈ ಕಬ್ಬಿನ ಬಿಲ್ ಸಂಬಂಧ ನೀವು ಕಬ್ಬಿನಗೋಸ್ಕರ ಇಷ್ಟ ಜನ ನೀವು ಕಾರ್ಖಾನೆ ಕಬ್ಬು ಕಳಿಸ್ತಾ ಇಲ್ಲ, ಬಹಳಷ್ಟು ಜನ ಕಬ್ಬು ಕಳಿಸ್ತಾ ಇದ್ರಿ. ಅವ್ರು ಇವತ್ತು ಎಲ್ಲಾ ಕೆಲಸ ಬಿಟ್ಟು ಇವತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ನೀವೆಲ್ಲಾರು ಕುಂತ್ರಿ ನೋಡು, ನಾಳೆ ಅವರು ಅಧಿಕಾರಿಗಳನ್ನ ಅಂಜುತ್ತಾರ ಮತ್ ಫ್ಯಾಕ್ಟ್ರಿ ಮಾಲಕರುಗಳು ಅಂಜುತ್ತಾರ. ನೀವೆಲ್ಲಾ ಇದನ್ನ ಮಾಡಿದ್ರು ನಾವು ನಮ್ಮ ಕಬ್ಬಿಗೋಸ್ಕರ ನಾವು ಏನೋ ಬೆಂಬಲ ತಗೋಬೇಕು ನೋಡು. ಈಗ ನಾವೆಲ್ಲ ಕಬ್ಬಿಗೋಸ್ಕರ ಇದನ್ ಮಾಡಿ ನಮ್ಗೆಲ್ಲಾ ಇದು ಕೊಟ್ಟಿರ್ತಾರಲ್ಲ, ಅದು ಪಾತಿ ತಗೊಂಡ್ ನಮ್ಗೆ ಕಬ್ಬಿನ ಬಿಲ್ ಕೊಟ್ರೆಲ್ಲ ಚಲೋ ಆಗ್ತತಿ. ಈಗ ಸರ್ಕಾರ ಅಂತಂದ್ರೆ ಆಗ್ಲೇ ಒಬ್ರು ಸರ್ ಹೇಳಿದ್ರು, ಚಿಕ್ಕೋಡಿ ತಾಲೂಕ್ ಅಧ್ಯಕ್ಷರು ಹೇಳಿದ್ರು, ಈಗ ಸರ್ಕಾರ ನಡೀತಾ ಇದ್ದು ದಾರಿಗೋಸ್ಕರ ಅಂತಂದು. ಈಗ ದಾರಿ ಯಾವ ಸರ್ಕಾರನ ಬಂದ್ ಮಾಡಂಗಿಲ್ರಿ. ಅದು ಎಂತ ಬಡ ಕುಟುಂಬಗಳು ದಾರಿಗೋಸ್ಕರ ಎಲ್ಲ ಇದನ್ನ ಆಗ್ಲಾಕತ್ತಾವು. ಈಗ ರೈತರು ಏನ್ ಮಾಡ್ತಾರ ನೋಡು, ರೈತರನೇ ದಾರಿಗೂ ಇದನ್ನ ಬಾಳ ಒತ್ತಾಯ ಕೊಡ್ತಾರ. ಈಗ ಅವರು ಬೆಳೆದಂತ ಬಳಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇಲ್ವಾ, ಅದು ಆಗಿ ಟೆನ್ಷನ್ದಾಗ ಹೋಗಿ ನೀವು ಬಾರ್ ಅಂಗಡಿ ಆಗಿ ನೀವ ಹೋಗ್ಲಿಕ್ಕಂತಂದ್ರ ಈಗ ಹೆಚ್ಚು ನಡೀತಾ ಇರೋ ಸರ್ಕಾರ ಅಂತಂದ್ರೆ ದಾರು ಮ್ಯಾಗ ನಡೀತಾ ಇದೆ. ಅದೇ ರೀತಿಯಾಗಿ ನಾವ್ ಹೇಳ್ತಾ ಇರೋದು ಅಂತಂದ್ರ ಕಬ್ಬಿನ ಬಿಲ್ಗೋಸ್ಕರ ನಾವ್ ಏನೋ ಆಗ್ಲಿ, ಈಗ ಅವ್ರ ಅಧಿಕಾರಿಗಳಿಗೆ ಅದು ಕಾನ್ಸ್ಟೇಬಲ್ಗಳು ಆಗ್ಲಿ ಒಬ್ರು ಸರ್ ಹೇಳಿದ್ರು, ಅವ್ರಿಗೆ ಮ್ಯಾಗಿಂದ ಪ್ರೆಷರ್ ಬರ್ತೈತಿ ಅದು ಬರ್ತೈತಿ ಅಂತಂದು. ಪ್ರೆಷರ್ ಬಂದ್ರೆ ಬರ್ಲಿ, ಈಗ ನಾವೆಲ್ಲರೂ ನಾವು ಕಬ್ಬಿನ ಬಿಲ್ ತಗೋಬೇಕಂತಂದ್ರೆ ಜೈಲಿಗ ಕುಂದ್ರಾಕು ರೆಡಿ ಆಗಿರ್ಬೇಕು. ನಾವೆಲ್ಲದಕ್ಕೂ ರೆಡಿ ಆಗಿ ಬಂದೀವಿ. ಬರ್ಲಿ ಒಯ್ತಾರ ಒಯ್ಲಿ, ಅವ್ರು ಏನ್ ಮಾಡ್ತಾರ ಮಾಡ್ಲಿ, ನಮ್ದೇನ್ ತಪ್ಪಿಲ್ಲ. ನಾವ್ ಯಾರ ಮನಿನೂ ಹೊಡ್ಯಾಕತ್ತಿಲ್ಲ, ಯಾರ ಅಪ್ಪನ ಮನಿ ಸರ್ಕಾರದಿಂದಾಗ್ಲಿ ಕಾರ್ಖಾನೆಯಿಂದಾಗ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ರು. ನಮ್ಗೆ ಏನಂತ ಕೊಟ್ಟಿದ್ರಪ್ಪ ಅಂದ್ರೆ, ನಾವು ಈ ವರ್ಷ 15 ದಿವಸದೊಳಗೆ ಬಿಲ್ ಕೊಡ್ತೀವಿ, 2 ಡಿಕ್ವರಿ ನಮ್ಮದು ಕಬ್ಬು ಈ ವರ್ಷ ಹೆಚ್ಚಿಗೆ ಬಂದೈತಿ, ನೀವು 300 ರೂಪಾಯಿ ಕೊಟ್ಟರು ನಮಗೆ 400 ರೂಪಾಯಿ ಉಳಿದವು ಹೇಳ್ತಾರ ಬಾಯಿಲೆ. ಆದ್ರೆ ಹಿಂದಿಂದ ಕಬ್ಬು ತಮಗೆ ಆಚಿದ್ದ ಕಬ್ಬು, ಯಾಕಂದ್ರ ಒಂದು ರೈತ ಗೊಂಜಾಳ ಬೆಳೆದಾಗ ಬೆಂಬಲ ಬೆಲೆ ಮಾಡ್ತೀವಿ, 2200 ರೂಪಾಯಿದಾಗ ನಾವು ತಗೋತೀವಿ ಅಂದ್ರು ಅದು 0 ಆಗಿ ಹೋಗ್ತ.
15 ದಿವಸದೊಳಗ ಕಬ್ಬು ಕೊಡ್ರಿ, ನಿಮ್ ಬಿಲ್ ಕೊಡ್ತೀವಿ ಅಂತೇಳಿ ರೈತರ ಕಡೆ ಕಬ್ಬು ತಗೊಂಡು 3 ತಿಂಗಳ ರೊಕ್ಕ ಕೊಟ್ಟಿಲ್ಲ ಇವ್ರು ಕಾರ್ಖಾನೆ ಮಾಲೀಕರು. ಇದಕ್ಕ ಸರ್ಕಾರ ಏನು ಸಂಬಂಧ ಆಯ್ತು, ಏನು ಕಾರ್ಖಾನೆ ಮಾಲೀಕರ ಅಷ್ಟ ಸಂಬಂಧ ಇದಾರೋ, ಸರ್ಕಾರ ಸಂಬಂಧ ಆಯ್ತಂದ್ರೆ ಕೇಳಿ ಇಸದು ಕೊಡಬೇಕು ಒತ್ತಾಯ ಹಾಕಿ. ಇರ್ತಕ್ಕಂಥ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾಮದ ಎಲ್ಲ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈಗಾಗಲೇ ಕೊಲ್ಲಾಪುರದಲ್ಲಿ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ತುನ್ನಪ್ಪ ಪೂಜಾರಿ ಆಗಿರ್ಬೋದು ಹಾಗೂ ಅಂಗಡಿ ಅವರಾಗಿರ್ಬೋದು, ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಮಲ್ಲಪ್ಪನ ಅಂಗಡಿ ಅವರಾಗಿರ್ಬೋದು ಎಲ್ಲರಿಗೂ ಸಹಿತ, ಇನ್ನೊಬ್ರು ಹಿರಿಯರಾಗಿ ಅವ್ರಿಗೂ ಸಹಿತ ಎಲ್ಲರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಪ್ರಾಸ್ತಾವಿಕವಾಗಿ ನಾನು ಮಾತನಾಡಿ ಮತ್ತೆ ನಮ್ಮ ಹಿರಿಯರಿಗೆ ಮೈಕನ್ನ ವರ್ಗಾವಣೆ ಮಾಡ್ತೀನಿ. ಈಗಾಗಲೇ ಮುಖಂಡರು ಕೇಂದ್ರ ಕಮಿಷನರ್ ಆಫೀಸ್ ಮುಂದೆ ಕಳೆದ 15 ದಿನದ ಹಿಂದೆ ಬೆಳಗಾವಿಯಲ್ಲಿ ಹೋರಾಟವನ್ನ ಮಾಡಿದ್ರು. ಪ್ರತಿ ವರ್ಷದ ಹಣೆ ಬರ ಏನಪ್ಪಾ ಅಂತಂದ್ರೆ ಕಬ್ಬು ಕಳಿಸಿದ ನಂತರ ಬಿಲ್ಲಿಗಾಗಿಯೂ ಹೋರಾಟ ಮಾಡಬೇಕು, ಯೋಗ್ಯ ಬೆಲೆಗಾಗಿಯೂ ಹೋರಾಟ ಮಾಡಬೇಕು. ಸೀಸನ್ ಪ್ರಾರಂಭ ಆಗಿ ಕಬ್ಬು ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯೋಗ್ಯವಾದ ಬೆಲೆಯನ್ನ ಸರ್ಕಾರ ನೀಡಬೇಕು, ಸಕ್ಕರೆ ಕಾರ್ಖಾನೆಯವರು ನೀಡಬೇಕಂತೇಳಿ ಹೋರಾಟ ಮಾಡಿದ್ರೆ, ಕಾರ್ಖಾನೆಗಳ ಮುಕ್ತಾಯ ಆದ ನಂತರ, ಕಬ್ಬು ನುರಿಸುವ ಕಾರ್ಯ ಮುಕ್ತಾಯ ಆದ ನಂತರ ನಮ್ಮ ಎಲ್ಲಾ ಬಾಕಿಯನ್ನ ಕೊಡ್ರಿ ಅಂತೇಳಿ ಮತ್ತೆ ಹೋರಾಟ ಮಾಡಬೇಕು. ಇದು ಏನಾಗಿದೆಪ್ಪ ಅಂತಂದ್ರ ಕೆಲವು ಕಾರ್ಖಾನೆಗಳು, ವಿಶೇಷವಾಗಿ ಕೆಲವು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ಕಾಟ ಹೊಡೆಯುವಂತ ವ್ಯವಸ್ಥೆ ಏನಾಗಿದೆಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂಥದ್ದು. ಸರ್ಕಾರ ಏನ್ ಹೇಳ್ತಾ ಇದ್ರು, ನಮ್ಮ ಸಕ್ರಿ ಸಚಿವರು ಏನ್ ಹೇಳ್ತಾ ಇದ್ರು, ಆರಂಭದಲ್ಲಿ ಸಕ್ರಿ ಮಂತ್ರಿಗಳಾದ ತಕ್ಷಣ ಎಲ್ಲಾ ಖಾಸಗಿ ಸಕ್ಕರೆ ಕಾರ್ಖಾನೆಗಳ ಮುಂದೆ ನಾವು ಸರ್ಕಾರವೇ ತೂಕದ ಯಂತ್ರವನ್ನ ಹಾಕ್ತಿವಿ, ಇವತ್ತು ಪರೀಕ್ಷೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಇದೇ ಸಕ್ರಿ ಸಚಿವರು ಹೇಳ್ತಿದ್ರು. ಸದನದಲ್ಲೂ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಯಾವಾಗ MP ಎಲೆಕ್ಷನ್ ಅವ್ರ ಮಗನನ್ನು ನಿಲ್ಲಿಸಿ ಚುನಾವಣೆ ಮಾಡಿದ್ರು, ಒಂದೇ ಒಂದು ಬಹಿರಂಗವಾದ ಹೇಳಿಕೆ, ನಾವು ತುಕ್ಕದ ಕಾಟ ಹಾಕ್ತಿವಿ ಅಂತೇಳಿ ಇವತ್ತಿಗೂ ಹೇಳಿಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಸಕ್ಕರೆ ಕಾರ್ಖಾನೆಗಳು ಖಾಸಗಿ ಸಕ್ಕರೆ ಕಾರ್ಖಾನೆಗಳು, ಇನ್ನು ಕೆಲವು ಸಕ್ಕರೆ ಕಾರ್ಖಾನೆಗಳು 50 ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿದಾವೆ. ಇನ್ನು ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಬಹಳ ಉತ್ತಮವಾಗಿರ್ತಕ್ಕಂಥ ತೂಕದ ಯಂತ್ರವನ್ನು ಅಳವಡಿಸಿದ್ದಾರೆ, ನಾವು ಅವ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಕೆಲವು ಸಕ್ಕರೆ ಕಾರ್ಖಾನೆಗಳು ಕಾಟ ಹೊಡಿತಕ್ಕಂಥದನ್ನ ಸಾಕಷ್ಟು ರೈತರು ಹೋರಾಟವನ್ನ ಮಾಡಿದ್ದಾರೆ, ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿದೆ, ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಸಹಿತ ನಾವು ಗಮನಿಸಿದ್ವಿ. ನಮ್ಮ ಕಾಟ ಹೊಡೆದಿದ್ದಾರಂತೆ, ಅವರನ್ನ ಬಾಯಿ ಮುಚ್ಚುವಂತ ಕೆಲಸವನ್ನ ಕೆಲವು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಮಾಡಿದಾವೆ ಅಂತಕ್ಕಂಥದ್ದನ್ನ ನಾವು ಯಾರು ಮರಿಬಾರ್ದು. ಈಗ ನಮ್ಮ ಹೋರಾಟ ಒಂದ್ ಕಡೆ ಬಿಲ್ ತೆಗೆದುಕೊಳ್ಳೋದಾದ್ರೆ, ಇನ್ನೊಂದು ಕಡೆ ಸರ್ಕಾರವೇ ಇಡೀ ಉಪಚುನಾವಣೆಯಲ್ಲಿ ಬಾಗಲಕೋಟೆಗೆ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಸಹಿತ ಇವತ್ತು ಬಾಗಲಕೋಟೆಗೆ ಆಗಮಿಸಿ ಇಡೀ ಬಹಿರಂಗ ಪ್ರಚಾರದಲ್ಲಿ 5 ದಿನಗಳ ಕಾಲ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದವರು. ನಾವು ಹೇಳ್ತಾ ಇರೋದು, ಅದೇ ಬಾಗಲಕೋಟೆ ಜಿಲ್ಲೆಯ ಒಂದು ತಾಲೂಕಾ ಕೇಂದ್ರದಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿ ಇರ್ತಕ್ಕಂಥ ಕೇಂದ್ರದಲ್ಲಿ ಕೂತ್ಕೊಂಡು ನಾವು ಧರಣಿ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ. ನಾವು ತತ್ಕ್ಷಣವೇ ಏನು ನಮ್ಮ ಬಾಕಿ ಬರ್ಬೇಕಾಗಿರ್ತಕ್ಕಂಥ ರೈತರ ಎಲ್ಲಾ ಬಿಲ್ ಅನ್ನ ಕ್ಲಿಯರ್ ಮಾಡಿ ಮಾತಾಡ್ರಿ, ಇಲ್ಲ ಅನಾವಶ್ಯ ವರ್ಣಿಸಿದ್ರೆ ಹೇಳ್ರಿ, DC ಅವ್ರಿಗೆ ತಹಸೀಲ್ದಾರ್ಗೆ ಅಧಿಕಾರ ಕೊಡ್ರಿ, ನೀವು ಜಪ್ತಿ ಮಾಡಿ ಆದ್ರೂ ರೈತರ ಬಿಲ್ ಅನ್ನು ಕೊಡ್ರಿ. ಇಲ್ಲಪ್ಪ ಅಂತಂದ್ರೆ ನಾವುಗಳು ಹೋರಾಟವನ್ನ ತೀವ್ರಗೊಳಿಸುವುದಕ್ಕಿಂತ ಮುಂಚಿತವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತಕ್ಕಂಥ ಮನವಿ. ಇನ್ನೊಂದು, ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು ಸರ್ಕಾರ. ಈ ತೂಕದ ಯಂತ್ರಗಳನ್ನ ಅಳವಡಿಸಿ